ಓಕೆ, ನಾನು ನಿಮ್ಮಿಬ್ಬರ ಹತ್ರನೂ ಬರ್ತೀನಿ. ಇದೀಗ ನಮ್ಮ ಜೊತೆ ಮತ್ತೊಬ್ರು ಜಾಯ್ನ್ ಆಗ್ತಾ ಇದ್ದಾರೆ. ಭಾನುಪ್ರಕಾಶ್ ಆತ್ಮ ಪಂಡಿತರು ಝೂಮ್ ಲೈವ್ ಜಾಯ್ನ್ ಆಗ್ತಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಸರ್, ಶಿವಮೊಗ್ಗದಲ್ಲಿ ಒಂದು ನಡಿಬಾರ್ದು ಇನ್ಸಿಡೆಂಟ್ ನಡೆದೋಯ್ತು. ಆಕೆ ಮೇಲೆ ಭೂತ ಬಂದಿದೆ, ದೆವ್ವ ಬಂದಿದೆ, ಬಿಡಿಸ್ತೀನಿ ಅಂತ ಮತ್ತೊಬ್ಬಾಕೆ ಆಕೆಗೆ ಹೊಡೆದು ಬಡ್ದು ಕೊನೆಗೆ ಆಕೆ ಜೀವನೇ ಹೋಯ್ತು. ಮೊದಲನೇದಾಗಿ ನಿಮ್ಮ ಹತ್ರ ನಾನು ಅದ್ರ ಬಗ್ಗೆ ಅಭಿಪ್ರಾಯ ತಗೊಳ್ತೀನಿ. ಈ ರೀತಿ ಹೊಡೆದು ಬಡ್ದು ದೆವ್ವ ಬಿಡಿಸ್ತೀನಿ ಅನ್ನೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತವಾಗಿ ನಾನು ಅವರಿಬ್ರು ಮಾತಾಡೋದನ್ನು ಕೇಳಿದೆ. ತಾವು ಅದನ್ನ ಒಳ್ಳೆ ವಿಚಾರದಲ್ಲೇ ವಿಷಯವನ್ನು ವಿಸ್ತಾರ ಮಾಡಿದ್ರೆ ಸರಿಯಾಗಿ ಹೇಳಿದ್ದೀರಾ. ಆದ್ರೆ ಅಲ್ಲಿ ನಡೆದಂತ ಘಟನೆಯಲ್ಲಿ ಆತ್ಮಗಳು ಮೈ ಮೇಲೆ ಬರುತ್ತೆ, ತೆಗಿಬೇಕು ಅನ್ನತಕ್ಕಂಥ ವಿಧಾನಗಳಿದೆಯಲ್ಲ, ಅದನ್ನ ನಮ್ಮ ಸ್ನೇಹಿತರು ಅವರು ಹೇಳ್ತಾ ಇದ್ರು. ಅದಕ್ಕೆ ಬೇರೆ ಬೇರೆ ವಿಧಾನ ಇದೆ. ಯಾರು ಏನ್ ಕೆಲಸ ಮಾಡಬೇಕು ಅವ್ರು ಅದನ್ನ ಮಾಡಿದ್ರೆ ಮಾತ್ರ ಅದಕ್ಕೆ ಪರಿಹಾರ ಅಂತ ಸಿಗ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಒಬ್ಬ ಮನುಷ್ಯ ಅಕಾಲದಲ್ಲಿ ಮರಣ ಹೊಂದಿದಾಗ, ಬೇರೆ ಆಸೆಯನ್ನು ಇಟ್ಕೊಂಡು ಹೊಂದಿದಾಗ ಅವನು ಬರತಕ್ಕಂಥದ್ದು ಸತ್ಯವಾದ ಮಾತು. ಅದನ್ನು ಯಾಕೆಂದ್ರೆ ಅವರವರ ಅನುಭವಕ್ಕೆ ಬಂದಾಗ ಮಾತ್ರ ಅವ್ರ ಮನೇಲಿ ಗೊತ್ತಾಗುತ್ತೆ ಹೊತ್ತು ಬೇರೆಯವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಅಲ್ಲಿ ಮಾಡುವಂತ ವಿಧಾನ ಇದೆಯಲ್ಲ, ಅದು ಆತನ ಹೊಡೆದು ಬಡದು ಮಾಡಿದ್ರಲ್ಲ ಅದು ಹೋಗಲ್ಲ. ಅದು ಅವ್ರು ಹೇಳಿದ್ರು, ಮಾನಸಿಕವಾಗಿ ಅವರನ್ನ ನಿನ್ನ ಮೇಲೆ ಇದೆ, ನೀನ್ ಅದನ್ನ ಹೊರಗೆ ಬರ್ಬೇಕು, ನೀನ್ ತೆಗಿತಾ ಇದ್ದೀನಿ, ನೀನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಶಬ್ದ ಹೇಳಿದ್ರು ನೋಡಿ. ಇದು ಡಾಕ್ಟರ್ ಮಾಡೋದು ಅದೇ ಮಾನಸಿಕ ಕೆಲಸ. ಕೆಲವರಿಗೆ ಅದರಲ್ಲೂ ಈ ತರ ಮಂಡಲ ಬರೋದು, ನಾವು ಅವ್ರಿಗೆ ಪೂಜೆ ಮಾಡಿದಾಗ ತಲೆ ಓಡಾಡ್ಕೊಂಡ್ ಬರ್ತಾ ಇರೋದು. ಯಾಕಂದ್ರೆ ಜೀವಾತ್ಮ ಅದು ಆಸೆ ಪಟ್ಟಿರುತ್ತೆ, ಏನೋ ಒಂದು ಕಾರ್ಯ ನೆರವೇರಿಸ್ಕೊಳ್ಬೇಕತ್ತೆ. ಅದಕ್ಕೆ ನಾವು ಅದನ್ನ ಬಂದಾಗ ತೆಗೆಯುವಂತ ವಿಧಾನಗಳನ್ನ ನಮ್ಮಲ್ಲಿ ಬೇಕಾದಷ್ಟು ವಿಧಾನಗಳಿದೆ. ಇದನ್ನ ಇತ್ತೀಚೆಗಿಲ್ಲ. ಬಾಲ್ಗೋಪಾಲ್ ಜೋಯಿಸ್ ಅಂತ ಕೊಪ್ಪದಲ್ಲಿದ್ರು. ಅವರು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಗೆ ಮೊದಲನೇವರವರು. ನಾನು ಅವ್ರ ಮುಂದೆ ಇದ್ದಂತ ಘಟನೆಗಳ ಪುಸ್ತಕಗಳನ್ನ ಬರೆದಿದ್ದೇನೆ ತೆಗೆದಾಗ. ಆದ್ರಿಂದ ಅವ್ರು ಮಾತಾಡಿದಂತ ಶಬ್ದಗಳು, ಇವ್ರು ಗಂಡಸಾದ್ರೆ ಹೆಂಗಸ ಧ್ವನಿಯಲ್ಲಿ ಮಾತಾಡೋದು, ಈ ತರದೆಲ್ಲ ಬೇಕಾಗಿರ್ತವನ್ನೇ ಒಂದು ಕೂದಲಲ್ಲಿ ತೆಗೆಯೋರು. ನಾನು ಎದುರುಗಡೆ ಕೂತ್ಕೊಂಡಿದ್ದು ಒದ್ದಾಡ್ತಾ ಇರೋರು. ಅದನ್ನು ತೆಗೆದು ರಾಕ್ಷೋಕ್ತ ಮಂತ್ರಗಳನ್ನ ಹೇಳಿ ತೆಗೆದು ಅದನ್ನು ಕಟಾಕಿ ಅವರು ಇವತ್ತು ತೋಟದ ಮನೆ ಅಂತಿದೆ ಅಲ್ಲಿ ಅದನ್ನೆಲ್ಲ ಸಂರಕ್ಷಣೆ ಮಾಡಿ ಅಮಾವಾಸ್ಯೆ ದಿನ ಅದಕ್ಕೆ ಹೋಮಗಳನ್ನ ಮಾಡಿ ತೃಪ್ತಿಗಳನ್ನ ಪಡಿಸಿ ಕಳಿಸ್ತಾ ಇದ್ರು. ಈ ತರ ವಿಧಾನ ಮಾಡಬೇಕು. ಹೊಡೆದು ಬಡದು ಚೆತ್ತಿದ್ರೆ ಅದು ಹೋಗುವಂತ ವಿದ್ಯೆ ಅಲ್ಲ ಅದು. ಯಾಕೆ? ನೈನಂ ಚಿಂತಿ ಚತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂ ತ್ಯಾಪಃ ನಶೋಷಯತಿ ಮಾರುತಃ. ಇದು ಗೀತೆಯ ಆತ್ಮಸನ್ಯಾಸ ಯೋಗಕ್ಕಾದ್ರಲ್ಲಿ ಅನೇಕ ವಿಚಾರಗಳ ಆತ್ಮದ ಬಗ್ಗೆ ಹೇಳ್ತಾರೆ. ಯಾಕೆ ಅಂದ್ರೆ ನಾವು ದೇವರಲ್ಲಿ ಕಲಶ ಸ್ಥಾಪನೆ, ವಿಗ್ರಹದ ಕಲಶ ಸ್ಥಾಪನೆ ಮಾಡಿದಾಗ ದೇವರನ್ನ ಬರೆಸ್ತೀವಿ, ದೇವರಿಗೆ ಆವಾಹನೆ ಮಾಡ್ತೀವಿ, ಪಾದ್ಯ ಅರ್ಘ್ಯ ಕೊಡ್ತೀವಿ, ನೋಡಕ್ ಕಾಣಲ್ಲ. ಈಗ ವಾಟರ್ ಕರೆಂಟ್ ಇದೆ ಅಂತ, ನೀವು ನೀರಲ್ಲಿ ಕರೆಂಟ್ ಇದೆ ಅಂತ ತೋರಿಸೋದು ಗೊತ್ತಾಗತ್ತಾ? ಆ ಕರೆಂಟ್ ಅನ್ನು ತಗೊಂಡೋಗಿ ಸಂಸ್ಕಾರಗಳೆಲ್ಲ ಹಾಕಿ ತೆಗೆದಾಗ ಕರೆಂಟ್ ಗೊತ್ತಾಗುತ್ತೆ. ಕರೆಂಟ್ ಇನ್ಮೇಲೆ ಬಲ್ಬ್ ಉರಿತಾ ಇರುತ್ತೆ, ವೈರೊಳಗೆ ಕರೆಂಟ್ ಇದೆ ಅಂತ ನಮಗೆ ಗೊತ್ತಾಗುತ್ತಾ? ಅದು ಮುಟ್ಟಿದ್ರೆ ಗೊತ್ತಾಗುತ್ತೆ. ಹಾಗೆ ಆತ್ಮಗಳೇನಾಗ್ತವೆ ಅಂದ್ರೆ, ಅದು ಗಾಳಿಯ ರೂಪದಲ್ಲಿ, ಚರ್ಮ ಗಾಳಿ ಇದೆ, ಬೀಸ್ತಿದೆ, ಚಳಿ ಮಳೆ ಆಗ್ತಿದೆ ಅಂತ ಚರ್ಮಕ್ಕೆ ಮಾತ್ರ ಗೊತ್ತಾಗುತ್ತೆ, ಗೊತ್ತು ಕಣ್ಣಿಗೆ ಗೊತ್ತಾಗಲ್ಲ, ಕಿವಿ ಗೊತ್ತಾಗಲ್ಲ, ಬೇರೆದಕ್ಕೆ ಗೊತ್ತಾಗಲ್ಲ. ಹಾಗೆ ಯಾರಲ್ಲಿ ಆತರ ಆ ಲಗ್ನಗಳು ಹಾಕಿ ಅವನಿಗೆ ಯಾವ ಕೇತು ದಶಾಭುಕ್ತಿ ಇದ್ದು ಮೈ ಮೇಲೆ ಲಗ್ನ ರಾಶಿಯಲ್ಲೇ ಕೇತು ಇದ್ದಾಗ ಮಾತ್ರ ಅದು ಬಂದು ಹಿಂಸೆ ಕೊಡ್ತಾರೆ ಅವನಿಗೆ. ಅವರು ವೀಕ್ನೆಸ್, ಅದ್ರ ಮೇಲೆ ಅದನ್ನ ಅಡಿಕ್ಟ್ ಆಗ್ಬಿಡ್ತಾರೆ. ಅದನ್ನ ನಾವು ನಿನ್ನ ಹತ್ರ ದೆವ್ವ ಇಲ್ಲ ಭೂತ ಇಲ್ಲ ಅಂದ್ರೆ ಒಪ್ಪಲ್ಲ. ಅವ್ರು ನಿತ್ತು ನಿನ್ನನ್ನು ಹೊರಗೆ ಬರ್ತಾ ಇದೀನಿ ಅಂತ ಕೌನ್ಸಿಲಿಂಗ್ ಅಂತ ಒಂದು ಶಬ್ದ ಹೇಳಿದ್ರಿ. ಅದನ್ನ ನಾವು ಯಾವ ರೂಪಗಳಲ್ಲಿ ಮಾಡಿದಾಗ ಬರುತ್ತೆ. ಖಂಡಿತ ಅದು ತೆಗೆ ಮಾಡಬೇಕು. ಈಗ ಹೊಡೆದು ಬಡದು ನೀವು ಬೇವಿನ ಸೊಪ್ಪು ಮಾನ್ ಸೊಪ್ಪು ಎಲ್ಲ ಮಾಡಿದ್ರೆ ಹೋಗಲ್ಲ ಅದು.